ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ಮತ್ತೊಂದು ಬೆಚ್ಚಿ ಬೀಳಿಸುವ ಟ್ವಿಸ್ಟ್ ಸಿಕ್ಕಿದೆ. ನಟ ದರ್ಶನ್ ಜೈಲಿನಲ್ಲಿದ್ರು ಹೊರಗಡೆ ಸಾಕ್ಷಿಗಳನ್ನ ಬೆದರಿಸಿದ ಆರೋಪ ಕೇಳಿ ಬರ್ತಿದೆ. ಪ್ರಕರಣದ ಪ್ರಮುಖ ಸಾಕ್ಷಿಗೆ ಕಾನ್ಫರೆನ್ಸ್ ಕಾಲ್ನಲ್ಲಿ 4 ಬೆದರಿಕೆ ಹಾಕಿರುವ ಗಂಭೀರ ಆರೋಪ ಕೇಳಿ ಬಂದಿದೆ. ದರ್ಶನ್ ಜಾಮೀನು ಅರ್ಜಿ ವಜಾ, ದಾಸನಿಗೆ ಜೈಲೇ ಗತಿ. ವಿಚಾರಣೆಗೆ ಅರ್ಹವಲ್ಲವೆಂದು ಅರ್ಜಿ ತಿರಸ್ಕರಿಸಿದ ಸುಪ್ರೀಂ ಕೋರ್ಟ್. ರೇಣುಕಾಸ್ವಾಮಿ ಬರ್ಬರ ಹತ್ಯೆ ಕೇಸ್ನಲ್ಲಿ ದರ್ಶನ್ ಜೈಲು ಪಾಲಾಗಿದ್ದಾರೆ. 1 ವರ್ಷ ಜಾಮೀನು ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಅದೇ ತೀರ್ಪಿನ ಪರಿಶೀಲನೆಗಾಗಿ ದರ್ಶನ್ ಮತ್ತೆ ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ರು. ಜಾಮೀನಿಗಾಗಿ ದರ್ಶನ್ ಪರ ವಕೀಲರು ಮತ್ತೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ಆದರೆ ದರ್ಶನ್ ಅರ್ಜಿ ವಿಚಾರಣೆಗೆ ಅರ್ಹವಲ್ಲವೆಂದು ಸುಪ್ರೀಂ ಕೋರ್ಟ್ ತಿರಸ್ಕರಿಸಿದೆ. ಹೀಗಾಗಿ ದರ್ಶನ್ಗೆ 1 ವರ್ಷದವರೆಗೂ ಜೈಲೇ ಗತಿಯಾಗಲಿದೆ. ಕೋರ್ಟ್ನಲ್ಲಿ ಸುಳ್ಳು ಸಾಕ್ಷಿ ಹೇಳಲು ಅಪರಿಚಿತನಿಂದ ಡೀಲ್. ರೇಣುಕಾಸ್ವಾಮಿ ಕೊಲೆಯಾಗಿ 2 ವರ್ಷಗಳಾಗಿ ಆರೋಪಿಗಳು ಜೈಲು ಪಾಲಾಗಿದ್ದಾರೆ. ಆದರೂ ಈ ಕೇಸ್ಗೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಿದೆ. ಸಾಕ್ಷಿ ಸಂದೀಪ್ಗೆ ಆರೋಪಿಗಳ ಪರವಾಗಿ ಕೋರ್ಟ್ನಲ್ಲಿ ಸುಳ್ಳು ಸಾಕ್ಷಿ ಹೇಳುವಂತೆ ಬೆದರಿಕೆ ಹಾಕಲಾಗಿತ್ತು. ಈ ಸಂಬಂಧ ಕಾಮಾಕ್ಷಿಪಾಳ್ಯ ಪೊಲೀಸರು ದರ್ಶನ್ ಆಪ್ತ ಪುನೀತ್, ವೇಣು, ಸುಹಾಸ್ಗೆ ಗ್ರಿಲ್ ನಡೆಸುತ್ತಿದ್ದಾರೆ. 3 ಮೊಬೈಲ್ಗಳನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಪರಿಶೀಲನೆ ವೇಳೆ ಡಾಟಾ ಸೇರಿದಂತೆ ಹಲವು ಆಪ್ಗಳನ್ನ ಡಿಲೀಟ್ ಮಾಡಿದ್ದಾರೆ. ಪೊಲೀಸರು ಫೋನ್ಗಳನ್ನ ರಿಟ್ರೀವ್ಗಾಗಿ ಎಫ್ಎಸ್ಎಲ್ಗೆ ಕಳುಹಿಸಲು ಸಿದ್ಧತೆ ನಡೆಸುತ್ತಿದ್ದಾರೆ. ಇನ್ನು ಸಾಕ್ಷಿ ಸಂದೀಪ್ ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ಕರೆ ಮಾಡಿದಾಗ ಮಹತ್ವದ ಅಂಶಗಳು ರಿವೀಲ್ ಆಗಿದೆ. ಜೂನ್ 25, 2026ರ ರಾತ್ರಿ ದುರ್ಗಾಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಕೆಲಸ ಮುಗಿಸಿದ್ದ ಸಂದೀಪ್ಗೆ ಬೋವಿಪಾಳ್ಯದ ಆಕರ್ಷ್ ಎಂಬಾತ ಪದೇ ಪದೇ ಫೋನ್ ಮಾಡಿದ್ದ. ಇಂಪಾರ್ಟೆಂಟ್ ಮ್ಯಾಟರ್ ಮಾತನಾಡಬೇಕು ಅಂತ ಹತ್ತಿರದ ಇಂಡಿಯನ್ ಪೆಟ್ರೋಲ್ ಬಂಕ್ ಬಳಿ ಕರೆದಿದ್ದ. ಸಂದೀಪ್ ನನ್ನ ಬಿಳಿ ಬಣ್ಣದ ಹುಂಡೈ ವರ್ನಾ ಕಾರಿನ ಹಿಂಭಾಗದ ಸೀಟ್ನಲ್ಲಿ ಆಕರ್ಷ್ ಕೂರಿಸಿದ್ದ. ಕಾರಿನ ಡ್ರೈವಿಂಗ್ ಸೀಟ್ನಲ್ಲಿ ಒಬ್ಬ, ಹಿಂದೆ ಮತ್ತೊಬ್ಬ ಅಪರಿಚಿತ ವ್ಯಕ್ತಿ ಇದ್ದ. ಕೋರ್ಟ್ಗೆ ಹೋಗಿದ್ದೀರಾ, ಏನಾಯ್ತು ಅಂತ ವಿಚಾರಿಸಿದ್ರು. ಕಾರಿನೊಳಗೆ ಬಂದ ದರ್ಶನ್ ಆಪ್ತ ಪುನೀತ್ ನೇರವಾಗಿ ಸಂದೀಪ್ಗೆ ನಮ್ಮ ಲಾಯರ್ ನಿಮ್ಮ ಹತ್ರ ಮಾತನಾಡಬೇಕಂತೆ, ಒಂದು ಹೆಲ್ಪ್ ಮಾಡಿ ಅಂತ ಮೊಬೈಲ್ನಲ್ಲಿ ವಾಟ್ಸ್ಆಪ್ ಕಾಲ್ ಕನೆಕ್ಟ್ ಮಾಡಿದ್ದ. ಕಾನ್ಫರೆನ್ಸ್ ಕರೆಯಲ್ಲಿ ಬರೋಬ್ಬರಿ 4 ವಾಟ್ಸ್ಆಪ್ ನಂಬರ್ಗಳು ಲಿಂಕ್ ಆಗಿರುತ್ತೆ. ಲೌಡ್ ಸ್ಪೀಕರ್ ಆನ್ ಮಾಡಿದಾಗ ಆ ಕಡೆಯಿಂದ ಮಾತನಾಡಿದ ವ್ಯಕ್ತಿ, ನೀನು ಕೋರ್ಟ್ ಒಳಗಡೆ ಹೋದಾಗ ಆರೋಪಿಗಳಾದ ರಾಘವೇಂದ್ರ, ಅನುಕುಮಾರ್, ಜಗದೀಶ್ ಬಗ್ಗೆ ನನ್ಗೇನು ಗೊತ್ತಿಲ್ಲ ಅಂತ ಸುಳ್ಳು ಸಾಕ್ಷಿ ಹೇಳಬೇಕು ಎಂದು ಬ್ರೈನ್ ವಾಶ್ ಮಾಡಲು ಯತ್ನಿಸ್ತಾನೆ. ಪೊಲೀಸರು ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡು ಯಾವುದಕ್ಕೋ ಸಹಿ ಹಾಕಿಸಿಕೊಂಡ್ರು. ನನ್ಗೇನು ಗೊತ್ತಿಲ್ಲ ಅಂತ ಕೋರ್ಟ್ನಲ್ಲಿ ಹೇಳು, ನಿನ್ಗೆ ಬೇಕಾದದ್ದನ್ನ ನಾವು ನೋಡ್ಕೊಳ್ತೀವಿ ಅಂತ ಹಣದ ಆಮಿಷವನ್ನು ಒಡ್ಡಿ ಅದೇ ಕಾರಿನಲ್ಲಿ 2 ಗಂಟೆ ಸುತ್ತಾಡಿಸ್ತಾರೆ. ಇದರಿಂದ ತೀವ್ರ ಭಯಗೊಂಡ ಸಾಕ್ಷಿ ಸಂದೀಪ್ ಪ್ರಾಣ ಭಯದಿಂದ ತತ್ತರಿಸಿ ಹೋಗಿದ್ದಾರೆ. ಸದ್ಯ ಪೊಲೀಸರು ದರ್ಶನ್ ಆಪ್ತ ಪುನೀತ್, ಸುಹಾಸ್ ಹಾಗೂ ವೇಣುನನ್ನ ಅರೆಸ್ಟ್ ಮಾಡಿದ್ದು ಸಾಕ್ಷಿಗಳಿಗೆ ರಕ್ಷಣೆ ನೀಡಿದ್ದಾರೆ. ರೇಣುಕಾಸ್ವಾಮಿ ಕೇಸ್ನಲ್ಲಿ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದ ಈ ಜಾಲದ ಹಿಂದೆ ಯಾರ ಕೈವಾಡವಿದೆ, ಯಾರಿಗೆ ಪ್ರಯೋಜನ ಅನ್ನೋದು ಕುತೂಹಲ ಮೂಡಿಸಿದೆ. ಶಿವಪ್ರಸಾದ್, TV9 ಬೆಂಗಳೂರು.